ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಿಚನ್ ಕ್ಲೀನಿಂಗ್ನ ಪಾರ್ಟ್ 1 ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವತ್ತು ಅದರ ಪಾರ್ಟ್ 2 ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಈ ಕಿಚನ್ನ ಕ್ಯಾಬಿನೆಟ್ನ ಡೀಪ್ ಕ್ಲೀನಿಂಗ್ ಹಾಗೂ ಕೌಂಟರ್ ಟಾಪ್ನ ಆರ್ಗನೈಸೇಷನ್ ಹಾಗೂ ಕ್ಲೀನಿಂಗನ್ನು ಶೇರ್ ಮಾಡ್ತಾ ಇದ್ದೇನೆ. ಸರಿ, ಇನ್ನು ನಾವು ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇನ್ನು ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನಿವತ್ತು ಈ ಕ್ಯಾಬಿನೆಟನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಈ ಡೋರ್ಸ್ ಹಾಗೂ ಡ್ರವರ್ಸನ್ನು ನಾನು ಹೊರಗಡೆಯಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತೇನೆ. ಕಿಚನ್ ಅಂತ ಹೇಳಿದರೆ ಎಣ್ಣೆ ಜಿಡ್ಡಿರಲಿ ಅಥವಾ ಏನೇ ಬೇರೆ ಕಲೆಗಳು, ಪದಾರ್ಥಗಳ ಕಲೆಗಳು ಎಲ್ಲನೂ ಇದಕ್ಕೆ ಅಂಟ್ಕೊಳ್ತದೆ. ಹಾಗಾಗಿ ಆಗಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಉತ್ತಮ. ಕ್ಲೀನಿಂಗ್ ಮುಂಚೆ ಈ ಶೆಲ್ಫನ್ನು ನಾನು ಖಾಲಿ ಮಾಡ್ಕೊಳ್ತೇನೆ. ಈ ಶೆಲ್ಫಲ್ಲಿ ನಾನು ಮಿಕ್ಸರ್ ಜಾರನ್ನು ಇಟ್ಕೊಳ್ತೇನೆ. ಮಿಕ್ಸರ್ ಜಾರನ್ನು ಈ ಥರ ಒಳಗಡೆ ಇಡೋದ್ರಿಂದ ಕೌಂಟರ್ ಟಾಪಲ್ಲಿ ಜಾಸ್ತಿ ಸ್ಪೇಸ್ ಬೇಕಾಗೋದಿಲ್ಲ. ಇನ್ನು ನೀವು ನೋಡಿ ಈ ಫ್ಲೋರಲ್ಲಿ ಎಷ್ಟೊಂದು ಕಸ ಧೂಳು ಕೂತ್ಕೊಂಡಿದೆ ಅಂತ. ಆ್ಯಕ್ಚುಲಿ ರೆಗ್ಯುಲರ್ ಆಗಿ ನಾವು ಇದರ ಅಡಿಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಗದ ಕಾರಣ ಈ ಥರ ಬಲೆ ಇರ್ಬೋದು ಅಥವಾ ಕಸ ಇರ್ಬೋದು ಎಲ್ಲ ಇಲ್ಲಿ ಒಟ್ಟಾಗ್ತದೆ. ಇದನ್ನು ಇವತ್ತು ನಾನು ಕ್ಲೀನ್ ಮಾಡಿ ಚೆನ್ನಾಗಿ ಈ ನೆಲವನ್ನು ಕೂಡ ಒರೆಸ್ಕೊಳ್ತೇನೆ. ಇದು ಒಂದು ಸೆಮಿ ಮಾಡ್ಯುಲರ್ ಕಿಚನ್ ಆದ ಕಾರಣ ಇಲ್ಲಿ ಯಾವುದೇ ರ್ಯಾಕ್ ಆಗಲಿ ಡ್ರವರ್ ಆಗಲಿ ಇಲ್ಲ. ಹಾಗಾಗಿ ಇದ್ದ ಸ್ಪೇಸಲ್ಲೇ ಎಲ್ಲ ವಸ್ತುಗಳನ್ನು ಜೋಡಿಸಿ ಇಟ್ಕೊಳ್ತಾ ಇದ್ದೇನೆ. ಒಂದು ಕ್ಯಾಬಿನೆಟನ್ನು ಈ ಥರ ಕ್ಲೀನ್ ಮಾಡಿದ ಮೇಲೆ ಎಲ್ಲ ಪಾತ್ರೆಗಳನ್ನು ಇದರಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ಕ್ಲೀನಿಂಗ್ ಮಾಡುವಾಗ ನನಗೇನು ಸಿಕ್ತು ಅಂತ ನೋಡಿ, ಇದು ಕುಕ್ಕೀಸ್ ಮಾಡಲಿಕ್ಕೆ ಯೂಸ್ ಆಗುವಂಥ ಒಂದು ಐಟಮ್. ಹಾಗೆ ನಾನು ಅಮ್ಮನ ಹತ್ರ ಕೇಳಿ ಒಂದನ್ನು ನಾನು ಮನೆಗೆ ತೊಗೊಂಡೋಗ್ತಾ ಇದ್ದೇನೆ. ಇನ್ನು ಮೇಲಿನ ರ್ಯಾಕಲ್ಲಿ ಈ ಟ್ರೇ ಇತ್ತಲ್ಲ, ಅದರಲ್ಲೇ ನಾನು ಈ ಮಿಕ್ಸಿಯ ಜಾರ್ಗಳನ್ನೆಲ್ಲ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಹಾಗಾಗಿ ಒಂದು ಐಟಮ್ಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಒಂದೇ ಕಡೆಯಲ್ಲಿ ನಿಮಗೆ ಹ್ಯಾಂಡಿಯಾಗಿ ಇರ್ತದೆ. ಇನ್ನು ಎಲ್ಲ ಕ್ಯಾಬಿನೆಟ್ ಡ್ರಾರ್ಸನ್ನು ನಾನು ಆಲ್ರೆಡಿ ಕ್ಲೀನ್ ಮಾಡಿದ್ದೇನೆ. ಇನ್ನು ಇದರಲ್ಲಿ ಸ್ಟೀಲ್ ಸ್ಪ್ಯಾಚುಲಾಸ್ ಇರ್ಬೋದು ಅಥವಾ ವುಡನ್ ಸ್ಪ್ಯಾಚುಲಾಸ್, ಇನ್ನು ಸ್ಟ್ರೈನರ್ಸ್ ಎಲ್ಲವನ್ನು ಇದರಲ್ಲಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಇದರ ಜೊತೆಗೆ ಕೆಲವೊಂದು ಯೂಸ್ ಆಗುವಂಥ ಕೆಲವೊಂದು ಐಟಮ್ಸ್ಗಳನ್ನು ಕೂಡ ಇದರಲ್ಲೇ ನಾನು ಇಟ್ಕೊಳ್ತಾ ಇದ್ದೇನೆ. ಇನ್ನು ಫಸ್ಟ್ ಡ್ರವರ್ನ ಕೆಲಸ ಆದ ಮೇಲೆ ನಾನೀಗ ಸೆಕೆಂಡ್ ಡ್ರವರ್ ಕಡೆ ಹೋಗ್ತಾ ಇದ್ದೇನೆ. ಮೊದಲಿಗೆ ಆ ಡ್ರವರಲ್ಲಿ ಇದ್ದಂಥ ಎಲ್ಲ ವಸ್ತುಗಳನ್ನು ನಾನು ಖಾಲಿ ಮಾಡ್ಕೊಳ್ತೇನೆ. ಇನ್ನು ಹಳೆ ಪ್ಲೇಸ್ ಮ್ಯಾಟ್ ಇದೆಯಲ್ಲ, ಅದನ್ನೇ ನಾನು ಈ ಕ್ಯಾಬಿನೆಟಲ್ಲಿ ಲೈನರಾಗಿ ಯೂಸ್ ಮಾಡ್ತಾ ಇದ್ದೇನೆ. ರೆಗ್ಯುಲರ್ ಆಗಿ ಪಾತ್ರೆ ಇಡುವಾಗ ನೀರಿನ ಅಂಶ ಎಲ್ಲ ಬಿದ್ದುಬಿಟ್ಟು ಇದು ಕೂಡ ಗಲೀಜಾಗಿದೆ. ಅದನ್ನು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನಂತರ ಎಲ್ಲ ವಸ್ತುಗಳನ್ನು ಇದರಲ್ಲಿ ಮತ್ತೊಮ್ಮೆ ಆರ್ಗನೈಸ್ ಮಾಡಿ ಇಡೋಣ. ಇನ್ನು ನನ್ನ ಹತ್ರ WD ಸ್ಪ್ರೇ ಇಲ್ಲದ ಕಾರಣ ಕೆಲವೊಂದು ರಸ್ಟ್ ಇರುವಂಥ ಭಾಗದಲ್ಲಿ ನನಗೆ ಯಾವುದೇ ಸ್ಪ್ರೇ ಹಾಕಲಿಕ್ಕೆ ಆಗಲಿಲ್ಲ. ಹಾಗಾಗಿ ಖಾಲಿ ಫ್ಯಾಬ್ರಿಕನ್ನು ಯೂಸ್ ಮಾಡಿ ಎಲ್ಲ ಕಡೆಯಲ್ಲಿ ನಾನು ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇನ್ನು ನಂತರ ಇದರಲ್ಲಿ ನಾನು ಪಾತ್ರೆಗಳನ್ನು ಜೋಡಿಸಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ಕೆಳಗಿನ 3ನೇ ಆರ್ಗನೈಸರ್ ಕೂಡ ನಾನು ಕ್ಲೀನ್ ಮಾಡಿ ಪಾತ್ರೆಗಳನ್ನು ಜೋಡಿಸಿ ಇಟ್ಟಿದ್ದೇನೆ. ಆ ವಿಡಿಯೋನ ನಿಮ್ಮ ಜೊತೆ ಸ್ಕಿಪ್ ಮಾಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಕ್ಯಾಬಿನೆಟ್ ಕ್ಲೀನಿಂಗನ್ನು ನೋಡ್ಕೊಳ್ಳೋಣ. ಹಾಗೆ ನೋಡಿ, ಈ ಕ್ಯಾಬಿನೆಟ್ನ ಕೆಳಗಡೆ ಕೂಡ ತುಂಬಾ ಧೂಳಿದೆ. ಸಣ್ಣ ಸಣ್ಣ ಜೇಡ ಇಡೋದ್ರಿಂದ ಜೇಡ್ರ ಬಲೆಗಿಂತ ಸಹ ಅದರ ಕಸನೇ ಜಾಸ್ತಿ. ಹಾಗೆ ಎಲ್ಲವನ್ನು ನಾನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇನ್ನು ಇದರಲ್ಲಿ ಕೆಲವೊಂದು ಪಾತ್ರೆಗಳನ್ನೆಲ್ಲ ನಾನು ಜೋಡಿಸ್ಕೊಳ್ತೇನೆ. ಇನ್ನು ಈ ಡಬ್ಬ ಏನಿದೆ ನೋಡಿ, ಇದು ನನ್ನ ಅಮ್ಮನ ಹತ್ರ ತುಂಬ ವರ್ಷದಿಂದ ಇದೆ. ನಮ್ಮ ಅಜ್ಜಿಯವರ ಕಾಲದಲ್ಲೆಲ್ಲ ಈ ಥರದೇ ಡಬ್ಬಗಳನ್ನು ಈ ಗ್ರಾಸರಿ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ರು. ನಿಮ್ಮಲ್ಲೂ ಯಾರ ಹತ್ರ ಆದರೂ ಈ ಥರ ಡಬ್ಬಗಳು ಇದ್ದೇ ಇರಬಹುದು. ಈ ಥರದ ಡಬ್ಬಗಳಂತೂ ಈಗ ನೋಡಲಿಕ್ಕಂತೂ ತುಂಬಾ ಅಪರೂಪ. ಹಾಗೆ ನಾನು ಕ್ಯಾಬಿನೆಟನ್ನೆಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಲೀನಿಂಗ್ ಮಾಡ್ತಾ ಸೆಕೆ ಆಯಿತು ಅಂತ ಫ್ಯಾನ್ ಆನ್ ಮಾಡಲಿಕ್ಕೆ ಹೋದರೆ ಅದರಲ್ಲಿ ಕೂಡ ಧೂಳು ಕಲೆಕ್ಟ್ ಆಗಿರೋದು ಕಾಣಿಸಿತು. ಇನ್ನು ಹೇಗೂ ಕಿಚನ್ನ ಡೀಪ್ ಕ್ಲೀನಿಂಗ್ಗೆ ಹೊರಟಿದ್ದೇನಲ್ಲ, ಹಾಗಾಗಿ ಫ್ಯಾನನ್ನು ಕೂಡ ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ಫ್ರಿಜ್ನ ಮೇಲಿನ ಒಂದು ಕವರನ್ನು ನಾನು ವಾಶ್ ಮಾಡಿಟ್ಟಿದ್ದೆ, ಅದನ್ನು ಈ ಫ್ರಿಜ್ಗೆ ಕವರ್ ಮಾಡ್ತಾ ಇದ್ದೇನೆ. ಇದರಿಂದ ಇದನ್ನು ಧೂಳಿಂದ ಸ್ವಲ್ಪ ಪ್ರೊಟೆಕ್ಟ್ ಮಾಡಬಹುದು. ಇನ್ನು ಇದರ ಮೇಲೆ ಏನೇ ವಸ್ತುಗಳಾಗಲಿ, ಡೆಕೋರೇಟಿವ್ ಐಟಮ್ ಆಗಲಿ ಇದರ ಮೇಲೆ ನಾನು ಇಡ್ತಾ ಇಲ್ಲ. ಎಲ್ಲ ಕೆಲಸ ಆಗ್ತಾ ಇದ್ದಾಗೆ ಕಿಚನ್ ಕೌಂಟರ್ ಟಾಪ್ನ ಕಂಡೀಷನ್ ನೋಡಿ ಈ ಥರ ಕಾಣಿಸ್ತಾ ಇದೆ. ಮೊದಲಿಗೆ ಒಂದು ಕಾರ್ನರನ್ನು ನಾನು ಈಗ ಕ್ಲೀನ್ ಮಾಡ್ಕೊಳ್ತೇನೆ. ಅದರ ಜೊತೆಗೆ ಈ ಟೈಲ್ಸನ್ನು ಕೂಡ ನಾನು ಒರೆಸಿ ಕ್ಲೀನ್ ಮಾಡ್ತಾ ಇದ್ದೇನೆ. ಖಾಲಿ ಫ್ಯಾಬ್ರಿಕಲ್ಲಿ ನಾನು ಒರೆಸ್ಕೊಳ್ಳುವಾಗ ತುಂಬ ಸ್ಟೇನ್ ಎಲ್ಲ ಕಂಡಿತ್ತು. ಹಾಗೆ ಸ್ಕ್ರಬ್ಬರ್ ಹಾಗೂ ಸೋಪ್ ವಾಟರನ್ನು ಯೂಸ್ ಮಾಡಿ ನಾನು ಇಲ್ಲೆಲ್ಲ ಸ್ಕ್ರಬ್ ಮಾಡ್ಕೊಳ್ತೇನೆ. ಜೊತೆಗೆ ಈ ಸ್ಟವನ್ನು ಕೂಡ ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ. ಕಿಚನ್ ಕೌಂಟರ್ ಟಾಪ್ ಕ್ಲೀನಿಂಗ್ ಅಂತ ಹೇಳಿದರೆ ಸ್ಟವ್ ಕೂಡ ನಾವು ಕ್ಲೀನ್ ಮಾಡ್ತೇವೆ. ಇದರ ಮೇಲೆ ಬಿದ್ದಂತಹ ಸ್ಟೇನ್ ಏನಿದೆ ಎಲ್ಲವನ್ನು ಕ್ಲೀನ್ ಮಾಡಿ ಇವಾಗ ಇದನ್ನು ಒರೆಸ್ಕೊಳ್ತಾ ಇದ್ದೇನೆ. ಇನ್ನು ಕೌಂಟರ್ ಟಾಪನ್ನು ತುಂಬ ಸಿಂಪಲಾಗಿ ಇಡ್ತೇನೆ. ಯಾವುದೇ ವಸ್ತುಗಳನ್ನು ಇದರಲ್ಲಿ ಕ್ಲಟರ್ ಮಾಡ್ತಾ ಇಲ್ಲ. ಯಾಕಂದರೆ ನನ್ನ ಅಮ್ಮನಿಗೆ ತುಂಬಾ ಕಷ್ಟ ಆಗ್ತದೆ. ತುಂಬ ವಸ್ತುಗಳನ್ನು ಏನೋ ಅಥವಾ ಡೆಕೋರೇಟಿವ್ ಐಟಮನ್ನೆಲ್ಲ ಇಟ್ಟರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ತುಂಬಾ ಕಷ್ಟ ಆಗ್ತದೆ.
ಅದು ಅಲ್ಲದೆ ಸ್ವಲ್ಪ ಸಮಯ ಅವರು ಮನೇಲಿ ಕೂಡ ಇರೋದಿಲ್ಲ, ನನ್ನ ತಂಗಿ ಜೊತೆ ಹೊರ ಊರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಸಿಂಪಲಾಗಿ ನಾನು ಇದನ್ನು ಇಡ್ತಾ ಇದ್ದೇನೆ. ಒಂದು ಕಾರ್ನರಲ್ಲಿ ಕುಡಿಯುವ ನೀರಿನ ಎಲ್ಲ ಬಾಟಲ್ಸ್ ಹಾಗೂ ಹೂಜವನ್ನು ಇಟ್ಕೊಂಡಿದ್ದೇನೆ. ಇನ್ನು ಗ್ಯಾಸ್ ಸ್ಟವ್ನ ಪಕ್ಕದಲ್ಲಿ ಒಂದು ಕಂಟೈನರಲ್ಲಿ ಲೈಟರ್ ಹಾಗೂ ಹೋಲ್ಡರನ್ನು ಇಟ್ಟಿದ್ದೇನೆ. ಅದರ ಪಕ್ಕನೇ ಒಂದು ಬಾಸ್ಕೆಟಲ್ಲಿ ಉಪ್ಪಿನ ಭರಣಿಗಳನ್ನು ಇಟ್ಟಿದ್ದೇನೆ. ಇನ್ನು ಎಣ್ಣೆ ಇಡಲಿಕ್ಕೆ ಇದೇ ಥರ ಇನ್ನೊಂದು ಬಾಸ್ಕೆಟನ್ನು ನಾನು ಯೂಸ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಇದನ್ನು ಒಂದು ಟಿಶ್ಯೂ ಪೇಪರಿಂದ ಲೈನರ್ ಹಾಕ್ತಾ ಇದ್ದೇನೆ. ಇದರಿಂದ ಎಣ್ಣೆ ಏನಾದರೂ ಚೆಲ್ಲಿದರೆ ಕೂಡ ಆರ್ಗನೈಸರ್ ಜಾಸ್ತಿ ಗಲೀಜಾಗೋದಿಲ್ಲ. ಹೀಗೆ ಸಿಂಪಲಾಗಿ ನಾನು ಈ ಕಿಚನ್ ಕೌಂಟರ್ ಟಾಪನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಏನೇ ಜಾಸ್ತಿ ಡೆಕೋರೇಟಿವ್ ವಸ್ತುಗಳಾಗಲಿ ಅಥವಾ ಬೇರೆ ಯಾವುದೇ ಶೆಲ್ಫ್ ಆಗಲಿ ರ್ಯಾಕ್ ಆಗಲಿ ಇದರ ಮೇಲೆ ಇಟ್ಕೊಂಡಿಲ್ಲ. ಈ ಒಂದು ಕಾರ್ನರಲ್ಲಿ ವಾಟರ್ ಸ್ಟೇಷನನ್ನು ಕ್ರಿಯೇಟ್ ಮಾಡಿದ್ದೇನೆ. ಇಲ್ಲಿ ಕೆಟಲ್, ನೀರಿನ ಹೂಜ ಎಲ್ಲವನ್ನು ಇಲ್ಲೇ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಆಲ್ರೆಡಿ ನನ್ನ ಅಮ್ಮ ಗ್ಯಾಸ್ ಸ್ಟವಲ್ಲಿ ಅಡುಗೆ ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗೆ ನಾನು ಸಿಂಪಲಾಗಿ ಈ ಕಿಚನ್ ಕೌಂಟರ್ ಟಾಪನ್ನು ಆರ್ಗನೈಸ್ ಮಾಡಿದ್ದೇನೆ. ಇನ್ನು ಈ ಕಿಚನ್ ಕೌಂಟರ್ ಟಾಪ್ನ ಆಪೋಸಿಟ್ನ ವಾಲ್ ಇದೆಯಲ್ಲ, ಇಲ್ಲಿಗೆ ನಾನೇ ಮಾಡಿದಂಥ ಕೆಲವೊಂದು DIY ಡೆಕೋರೇಟಿವ್ ಐಟಮನ್ನು ಈ ಥರ ಹ್ಯಾಂಗ್ ಮಾಡ್ತಾ ಇದ್ದೇನೆ. ಹೀಗೆ ಸ್ವಲ್ಪ ಕಿಚನನ್ನು ಕಲರ್ಫುಲ್ಲಾಗಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಇನ್ನು ಫ್ರೆಂಡ್ಸ್, ಇವತ್ತಿನ ಈ ಕಿಚನ್ ಕ್ಲೀನಿಂಗ್ ಹಾಗೂ ಸಿಂಪಲಾಗಿ ಈ ಕೌಂಟರ್ ಟಾಪ್ನ ಆರ್ಗನೈಸೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ನಿಮ್ಮನ್ನು ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.